ಬಾಗೇಪಲ್ಲಿ ಪುರಸಭೆ ಆವರಣದಲ್ಲಿ ಈ ಖಾತಾ ಅಭಿಯಾನದ ಮೂಲಕ ಈ ಖಾತೆಗಳನ್ನು ಫಲಾನುಭವಿಗಳಿಗೆ ವಿತರಿಸಿ ಮಾತನಾಡಿದ ಶಾಸಕ ಸುಬ್ಬಾರೆಡ್ಡಿ, ಪಟ್ಟಣದ ವ್ಯಾಪ್ತಿಯಲ್ಲಿ ನಿವೇಶನ, ವಸತಿ ಕಟ್ಟಡ, ವಾಣಿಜ್ಯ ಕಟ್ಟಡಗಳು, ಮನೆಯ ಆಸ್ತಿಗಳು, ಖಾಲಿ ನಿವೇಶನ ಹೊಂದಿರುವವರು ದಾಖಲೆ ಸಮೇತ ಪುರಸಭೆ ಕಚೇರಿಗೆ ಆಗಮಿಸಿ ಅರ್ಜಿ ಸಲ್ಲಿಸಿದರೆ ಕೂಡಲೇ ಈ ಖಾತೆ ಮಾಡಿಕೊಡುವ ವ್ಯವಸ್ಥೆ ಕಲ್ಪಿಸಲಾಗಿದೆ. ಈ ವೇಳೆ ಯಾವುದೇ ಅಧಿಕಾರಿ ಅಥವಾ ಪುರಸಭೆ ಸಿಬ್ಬಂದಿ ಖಾತೆಗೆ ಹಣ ಕೇಳಿದರೆ ತಮ್ಮ ಗಮನಕ್ಕೆ ತಂದರೆ ಅವರ ವಿರುದ್ಧ ಕಠಿಣ ಕ್ರಮ ಜರುಗಿಸುವುದಾಗಿ ಹೇಳಿದರು. ರಾಜ್ಯ ಸರ್ಕಾರ ನಾಡಿನ ಜನತೆಯ ಅನುಕೂಲಕ್ಕಾಗಿ ಖಾತಾ ಮಾಡಿಸಿಕೊಳ್ಳಲು 3 ತಿಂಗಳ ಕಾಲ ಖಾತೆ ಅಭಿಯಾನ ಹಮ್ಮಿಕೊಳ್ಳಲಾಗಿದೆ. ಖಾತೆ ಮಾಡಿಸಿಕೊಳ್ಳಲು ಯಾವುದೇ ಮಧ್ಯವರ್ತಿಗಳ ಹಾವಳಿ ತಪ್ಪಿಸಿ ನೇರವಾಗಿ ಸ್ವತ್ತಿನ ಮಾಲೀಕರೇ ಪುರಸಭೆ ಕಚೇರಿಗೆ ಆಗಮಿಸಿ ದಾಖಲೆಗಳನ್ನು ಸಲ್ಲಿಸಿ ಈ ಖಾತಾ ಪಡೆಯಬಹುದು. 15 ದಿನಗಳಲ್ಲಿ ಈ ಖಾತೆ ಮಾಡಿಸಿಕೊಟ್ಟಿರುವುದಾಗಿ ಹೇಳಿದರು. ಈ ಖಾತಾ ಆಂದೋಲನ ನಮ್ಮ ಗಣ ಸರ್ಕಾರ, ನಮ್ಮ ಮುಖ್ಯಮಂತ್ರಿಗಳು ಈ ಯೋಜನೆಯನ್ನು ಜಾರಿ ತಂದು ಇವತ್ತು ಎಲ್ಲ ನಗರ ಪ್ರದೇಶ ಚಾಲನೆ ಕೊಟ್ಟಿದ್ದಾರೆ. ಅದರ ಪ್ರಯುಕ್ತ ಈ ದಿನ ತಾವತ್ತೇನು ಅರ್ಜಿ ಕೊಟ್ಟರೆ ಇವತ್ತು ನಿಮ್ಮ ಖಾತಾ ಮಾಡಿದ್ದೀವಿ, ನಿಮಗೆ ಕೈ ಕೊಡುವಂಥ ಕಾರ್ಯಕ್ರಮ. ನಾವು ನಮ್ಮ ಮುನ್ಸಿಪಲ್ ಅಧ್ಯಕ್ಷರು, ಉಪಾಧ್ಯಕ್ಷರು, ನಮ್ಮೆಲ್ಲ ಗೌರವಾನ್ವಿತ ಸದಸ್ಯರು, ಎಲ್ಲ ಅಧಿಕಾರಿ ವರ್ಗದವರು ಅದನ್ನು ಒಂದು ಸಭೆ ಮಾಡಿ, ಸಭೆ ಮೂಲಕ ನಿಮ್ಮ ಅರ್ಜಿ ಸ್ವೀಕರಣೆ ಮಾಡಿ ಇವತ್ತು ನಿಮ್ಮ ಮನೆಯ ಬಾಗಿಲಿಗೆ ಕೊಡುವಂಥ ಕಾರ್ಯಕ್ರಮ ಇದು. ದಯವಿಟ್ಟು ಆವತ್ತು ಹೇಳಿದ್ದೀನಿ, ನಾನು ಈಗಲೂ ತಮಗೆ ತಿಳಿಸ್ತೀನಿ, ಯಾರಾದರೂ ನಾನು 1000 ರೂಪಾಯಿ ಕೊಟ್ಟಿದ್ದೀನಿ ಲಂಚ ಅಂದರೆ ನೀವು ಬನ್ನಿ, ನಿಮ್ಮ 1000 ರೂಪಾಯಿಗೆ ಇನ್ನು 4000 ರೂಪಾಯಿ ವಾಪಸ್ ಹಾಕಿ ನಿಮ್ಗೆ ವಾಪಸ್ ಕೊಡಿಸೋದ ಕೆಲಸ ನಾನು ಮಾಡ್ತೀನಿ. ಯಾವುದೇ ಕಾರಣಕ್ಕೆ 1 ರೂಪಾಯಿ ಕೊಡೋ ಅವಶ್ಯಕತೆ ಇಲ್ಲ. ಏನಿದೆ ಅದು ಫೀಸ್ ಕಟ್ಟಬೇಕು ಅಷ್ಟೇ. ನೀವು ಯಾರ್ಯಾರು ಕೊಟ್ಟಿದ್ರೆ ಈಗ ಬನ್ನಿ, ಅವ್ರು ಕೊಡಲಿ, ಅವ್ರ ಹತ್ರ ಕೊಡಿಸೋ ಜವಾಬ್ದಾರಿ ನಂದು. ನೇರವಾಗಿ ನಿಮ್ಗೆ ಹೇಳಿರ್ತೀನಿ. ಯಾಕಂದರೆ ನೀವು ಪಾಪ ಅಯ್ಯೋ ಏನೋ ಅಂದ್ಕೊಬೇಡಿ, ನೀವೇನು ಭಯ ಬಿಡಿ, ನಾನು ಇರ್ತೀನಿ ನಿಮ್ಮ ಜೊತೆಯಲ್ಲಿ. ಯಾರೋ ಕೊಟ್ಟಿದ್ರೆ ನೇರವಾಗಿ ಬಂದು ಹೇಳ್ರಿ. ಯಾವುದೇ ಕಾರಣಕ್ಕೆ ಅಧಿಕಾರಿಗಳು ಹೇಳ್ತಾ ಇದ್ದೀನಿ, ಈ ಖಾತಾ ಅಂದ್ರೆ ಬಡವರು ಬರ್ತಾ ಇರೋದು, ಯಾವ ಕಾರಣಕ್ಕೂ 1 ರೂಪಾಯಿ ಕೂಡ ಯಾರ ಹತ್ರ ಇಸ್ಕೋಬಾರ್ದು, ಯಾವುದೇ ಕಾರಣಕ್ಕೂ ಅವ್ರ ಹತ್ರ ತಗೋಬಾರ್ದು. ಹಾಗೆ ತಗೊಂಡ್ರೆ ಕಟ್ಟುನಿಟ್ಟಿನ ಕ್ರಮ ನಿಮ್ಮ ಮೇಲೆ ತಗೊಳ್ಬೇಕಾಗುತ್ತೆ. ಇಲ್ಲೇ ಪುರಸಭೆ ವ್ಯಾಪ್ತಿಯಲ್ಲಿ ವಾಣಿಜ್ಯ ಮಳಿಗೆಗಳು ಸೇರಿದಂತೆ ಹಲವು ಕಟ್ಟಡಗಳ ಮಾಲೀಕರಿಂದ ತೆರಿಗೆ ಕಟ್ಟುವ ವೇಳೆ ನಿಖರ ಮಾಹಿತಿ ಬಚ್ಚಿಟ್ಟು ಕೇವಲ ಕಟ್ಟಡಗಳಿಗೆ ತೆರಿಗೆ ಕಟ್ಟುತ್ತಿಲ್ಲ. ಹಾಗಾಗಿ ಅಧಿಕಾರಿಗಳು ಖುದ್ದು ಸ್ಥಳಕ್ಕೆ ಭೇಟಿ ನೀಡಿ ಆಸ್ತಿಗಳ ಅಳತೆ ಮಾಡಿ ಸುಂಕ ವಸೂಲಿ ಮಾಡಬೇಕು ಎಂದು ಶಾಸಕರು ತಿಳಿಸಿದರು. ಈ ಸಂದರ್ಭದಲ್ಲಿ ಪುರಸಭೆ ಅಧ್ಯಕ್ಷ ಎ ಶ್ರೀನಿವಾಸ್, ಉಪಾಧ್ಯಕ್ಷೆ ಸುಜಾತಾ ನರಸಿಂಹನಾಯ್ಡು ಇನ್ನೂ ಹಲವರು ಹಾಜರಿದ್ದರು. ಗಣೇಶ್ ಆರ್, ಸಿಟಿವಿ ನ್ಯೂಸ್, ಬಾಗೇಪಲ್ಲಿ.